ನೋಡಮ್ಮ, ರೂಪ ಇರೋದ್ರೂ ಆ ಮಗುನ ನಿನ್ನ ಜವಾಬ್ದಾರಿ ಕೊಟ್ಬಿಟ್ಟು ಹೋಗಿರೋದು. ನೀನು ನೋಡ್ಕೊಬೇಕು. ನನ್ನ ಹೆಂಡತಿ ನೋಡ್ಕೊಳಕ್ಕಾಗಲ್ಲ, ಆಯಿತಾ? ನೀನು ಸುಮ್ಮನೆ ಊಟ ಇಕ್ಕಿಲ್ಲ, ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ನನ್ನ ಹೆಂಡತಿ ಮೇಲೆ ನಿಷ್ಠೂರ ಮಾಡೋಂಗಿಲ್ಲ. ಹಾಗಾದ್ರೆ ತೋಟ ಕೆಲ್ಸಕ್ಕೆ ಯಾರಪ್ಪ ಹೋಗ್ತಾರೆ? ಯಾರು ಹೋಗ್ತಾರೆ ತೋಟ ಕೆಲ್ಸಕ್ಕೆ? ನಾನು ಆವತ್ತು ಹೇಳ್ದೆ ತಾನೇ, ಇಲ್ಲ ಚಿಕಣ್ಣನ ಕಣ ಕೊಟ್ಬಿಡು, ಇಲ್ಲ ಯಾರ ಕಣ ವಾರ್ಕ್ ಕೊಡು, ನೀನಾಕಮ್ಮ ಒಬ್ಬಳೇ ಒದ್ಲಾಡ್ತೀಯ ಅಂತ. ಹಾಂ, ನನ್ನ ಹೆಂಡ್ರ ಮೇಲೆ ನಿಷ್ಠೂರ ಮಾಡಿದ್ರೆ ನಾನು ಸುಮ್ಮನೆ ಇರೋನಲ್ಲ. ನೋಡಮ್ಮ, ನೀನು ಕೊಪ್ಸಿರೋದು ನೀನು ನೋಡ್ಕೊ. ಅವರಿಬ್ಬರು ಸಂಪಾದನೆ ಮಾಡಿ ನಾನು ಹೆಂಡ್ರಿಕೇನು ಕೊಡಲ್ಲ, ಅವ್ರ ಮಗು ನೋಡ್ಕೊಳಕ್ಕೆ. ಏ ಶಿವ, ಏನು ಮಾತಂತ ಮಾತಾಡ್ತಾ ಇದೆಯೋ? ಅವ್ನು ನಿನ್ನ ತಮ್ಮನು, ನಾಲ್ಗೆ ಬಿಗಿಟ್ ಮಾತಾಡೋ. ಏನು ಅವನೇ ನನ್ನ ಸ್ವಂತ ತಮ್ಮನಲ್ಲ, ನಮ್ಮಪ್ಪನು ನಮ್ಮಮ್ಮನ ಕೊಟ್ಟಿರೋನಲ್ಲ. ಅಯ್ಯೋ, ಅದ್ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಹಾಂ, ಏನು ನನ್ನ ಸ್ವಂತ ತಮ್ಮನ? ನನ್ನ ಸ್ವಂತ ತಮ್ಮನ ಅವನು. ನಾನು ನೋಡ್ತಾ ಬರ್ತಾ ಇದ್ದೀನಿ, ನಡುವೆ ಅವಳನ್ನ ಸೇರೋದೇ ಇಲ್ಲ. ಸಿಟ್ಕ ಮಾಡ್ಕೊ ಬೈತಾನೆ ಇರ್ತೀಯ. ಯಾಕಮ್ಮ? ಅವ್ರೇನೋ ನಾನು ಸಂಪಾದನೆ ಮಾಡ್ಕೊಂಬಂದು ಇಲ್ಲ ನನ್ನ ಕೈಗೂ ಅವಳ ಕೈಗೂ ಕೊಡಂಗಿದ್ರೆ ನಾವು ಚಾಕ್ರಿ ಮಾಡಬೇಕಮ್ಮ. ನಿನ್ನ ಸೊಸೆ, ನಿನ್ನ ಮಗನು, ನಿನ್ನ ಮೊಮ್ಮಕ್ಕಳು, ನಿನ್ನ ಇಷ್ಟ, ನೀನು ನೋಡ್ಕೊ. ಯಾರು ಬೇಡ ಅಂತ ಹೇಳಿದ್ರು? ನಮ್ಮ ಮೇಲೆ ನಿಷ್ಠೂರ ಮಾಡಬೇಡ. ಅದೇ ಕೆಲಸವಾಗಿ ಇದೆಯಲ್ಲ, ನೋಡ್ಕೊ ನೀನು. ಅವಳೇನು ಊಟಕ್ಕೆ ಇಕ್ಕೋದು? ಏಯ್, ಅದೆಲ್ಲಾದ್ರೂ ಹೋಗ್ಕೊಳ್ಳಿ. ಮಾತಕ್ಕೆ ಮಾತು ಎದುರು ಮಾತಾಡ್ತಾಳೆ. ನಿಮ್ಮ ಮಾವನ್ ಬಂದು ಊಟ ಇಕ್ಕೊಡಂದ್ರೆ ಇಕ್ಕೊಡಲ್ಲ ಅಂತ ಹೇಳ್ತಾಳೆ ಅಂತ ಇವಳು. ಯಾಕೆ ಇಕ್ಕೊಡ್ಬೇಕಮ್ಮ? ಅದೇಮ್ಮನ ನಮ್ಮ ಮದುವೆ ಅಂತ ಮಾಡ್ಕೊಂಡವನಲ್ಲ, ಅಲ್ಲೇ ಇರಬೇಕು, ಇಲ್ಲಿಗೆ ಯಾಕೆ ಬರಬೇಕು? ಹಾಗಾದ್ರೆ ನಮ್ಮ ಅಪ್ಪನ ಇಲ್ಲಿಗೆ ಬರೇ ಕೊಡ್ತು. ಬರಲಿ, ನನ್ನೇನ್ರನ್ನ ಕೇಳಬೇಕು? ನೀನು ಕೇಳಿ ಬಿಡ. ಮಗಳು ತಾನೇ ನೀನು, ನಿಮ್ಮ ಅಪ್ಪನ ಯೋಗಕ್ಷೇಮ ನೀನು ನೋಡ್ಕೊ. ಯಾಕೋ ಶಿವ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಇರೋದನ್ನೇ ಮಾತಾಡ್ತಾ ಇದ್ದೀನಮ್ಮ, ಇಲ್ದಿದ್ದನ್ನು ಮಾತಾಡ್ತಾ ಇಲ್ಲ, ಇರೋದನ್ನೇ ಮಾತಾಡ್ತಾ ಇದ್ದೀನಿ. ಅಲ್ಲ, ಆ ಮನೆ ನಂಗಂತ ಬಿಟ್ಕೊಟ್ಬಿಟ್ಟು ನೀನು ಅದು ಹೆಂಗೆ ಬೀಗ ಹೆಂಗಮ್ಮ ಬೀಗ ನೀನು? ನಿನ್ನ ಮಗನ್ನ ನಿನ್ನ ಸೊಸೆನಾದ್ರೆ ನೀನು ಹಿಂಗೆ ಹಾಕ್ಬಿಡ್ತೀಯಾ? ಬೆಳಗ್ಗೆಯಿಂದ ಅವಳು ಆಚೆನೆ ಕೂತವಳೇನ ಹಾಕ್ಬಿಡ್ತಾ ಇದ್ದೇನಮ್ಮ ರೂಪನೂ ನೀವು ರುದ್ರನ? ಬೇರೆಯವ್ರ ಮಕ್ಕಳು ನೋಡು, ನಿಮ್ಗೆಲ್ಲ ಕಳ್ಳು ತಿರುಕಂತದೆ. ಬಾಯಿರಷ್ಟು ಮುಂದು ಏನೋ ಹಂಗನ ಭಯ ಭಕ್ತಿಯಿಂದ ಇರ್ತಾಳೇನೋ ಅಂತ ನಾನು ಅನ್ಕೊಂಡಿದ್ದು. ನೋಡಮ್ಮ, ನಾವು ಬೇರೆಯವ್ರ ಮಕ್ಕಳು ಅಂತ ನೀವು ಎಷ್ಟೋ ನಾ ಬೀಳಾಗಿ ನೋಡ್ಕೊಡ್ತು. ಕೊಡಮ್ಮ ನನ್ನ ಮನೆ ಬೀಗ, ನನ್ನೇನ್ರು ಅಲ್ಲೇ ಇರ್ತಾಳೆ. ಯಾಕೆ ನೀನು ನಿಷ್ಠೂರ ಮಾಡ್ತೀಯಾ? ಎದಳ ಮೇಲಕ್ಕೆ ನಡಿ ಮನೆಕ. ಇನ್ಮೇಲೆ ಇಲ್ಲಿಗೆ ನೀನು ಬರೋದು ಬೇಡ, ಅವರು ಅಲ್ಲಿಗೆ ಬರೋದು ಬೇಡ. ನೋಡಮ್ಮ, ಇನ್ಮೇಲೆ ನೀವು ಮಾತಾಡ್ಸ್ಬಿಡ್ರಿ, ನಾನು ಮಾತಾಡಲ್ಲ. ನಮ್ಗಂತ ಆ ಮನೆ ಬಿಟ್ಟೈತಲ್ಲ, ನಮ್ಮ ಪಾಡಕ್ಕೆ ನಾವು ಇರ್ತೀರಿ, ನಮ್ಮ ಮನೆ ತಂಡಕ್ಕೆ ನೀವು ಬರ್ಕೊಡ್ದಷ್ಟೇ. ಎಷ್ಟು ಮಾತಾಡ್ತಾ ಇದೀಯೋ ನೀನು? ಅಲ್ಲಿ ಇಷ್ಟು ದಿನದಿಂದ ಸಾಕಿ ಸಲಿಗಿರೋರು ನಾವೇನಾಗಬೇಕು? ತಂದೆ ಇಲ್ಲ, ತಾಯಿ ಇಲ್ಲ, ನೀನೇ ನನ್ನ ಸ್ವಂತ ಮಗುನು ಅಂತ ನನ್ನ ಎದೆಯಲ್ಲಿ ಕುಡಿಸಿ ನಿನ್ನನ್ನು ಸಾಕಿದ್ನಲ್ಲ. ಸಾಕಿರೋದಕ್ಕೆ ಇದೇ ನೀನು ನನಗೆ ಕೊಡ್ತಾ ಇರೋ ಬಹುಮಾನ ನೀನು? ಶಿವ, ಏನಂತ ಮಾತಾಡ್ತಾ ಇದೀಯೋ ನೀನು? ಏನು ನೀನು ಹೆಂಡ್ತಿನೇ ಹೊಡೆದು ಬಡ್ದು ಸಾಯಿಸ್ಬಿಟ್ಟು ನೀನು? ಹಾಂ, ಏನೋ ಅವಳಿಗೆ ಭಯ ಪಡಿಸ್ಬೇಕು ಅಂತ ಮನೆಯಿಂದ ಆಚೆಗೆ ಹಾಕಿದ್ನೆ, ಅದಕ್ಕೆ ನೀನು ಹಿಂಗೆಲ್ಲ ಮಾತಾಡೋದ ನನ್ನನ್ನು? ಸರಿನಪ್ಪ, ಆಯಿತು, ತಪ್ಪಾಯ್ತಪ್ಪ. ನೀವಿಷ್ಟು ದೊಡ್ಡವರಾಗಿದ್ದೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತಪ್ಪಾಯ್ತಪ್ಪ. ನಮ್ಮ ವಿಷಯಕ್ಕೆ ನಾವು ಬರಲ್ಲ, ನಮ್ಮ ವಿಷಯಕ್ಕೆ ನೀವು ಬರಬೇಡ್ರಿ, ಆಯಿತಾ? ನಿಮ್ಮ ಪಾಡು ನಿಮ್ಮದು, ನಮ್ಮ ಪಾಡು ನಮ್ಮದು. ನೀನು ಇಷ್ಟೆಲ್ಲ ಮಾತಾಡಿದ್ಮೇಲೂ ನೀನು ಮುಂದೆ ನಿಂತ್ಕೊಂಡು ವಾದ ಮಾಡೋದು ಸರಿಯಿಲ್ಲ ಅನಿಸ್ತೈತೆ. ಆಯ್ತಪ್ಪ, ಕರ್ಕೊಂಡೋಗಿ ನೀನೇನ್ರನ್ನ. ಎದ್ದೇಳ ಮೇಲಕ್ಕೆ. ಇನ್ನು ಈ ಮನೆ ಬಾಗಿಲಿಗೆ ಬರ್ಕೊಟ್ಟು ನೀನೇನು ಇಲ್ಲಿ ಕಾಣಿಸಿದೆ ಅಂದರೆ ಬೀಳ್ತವೆ ನಿನ್ನ ಗೆಟ್ಗಳು. ಏನು ಬೇಕೋ ಅದೆಲ್ಲ ತಂದಾಕ್ತೀನಿ, ಮಾಡ್ಕೊಂಡು ತಿನ್ಕೊಂಡು ಮನೆಗೆ ಬಿತ್ತಿರು. ಆಯ್ತಪ್ಪ, ನಮ್ಮ ಕೈ ಇಟ್ಟಿದ್ರು ಮುಗೀತು. ಆಯ್ತು, ನಿನ್ನ ಮನೆಗೆ ನೀನಿರೋ ನಡಿಯೇ. ಅಲ್ಲಮ್ಮ, ಅವಳ ಪರಿಸ್ಥಿತಿ ಗೊತ್ತಿದ್ದು ನೀನು ಹಿಂಗೆಲ್ಲ ಮಾಡ್ತೀಯಲ್ಲಮ್ಮ, ಯಾಕಮ್ಮ? ಅವಳ ಪರಿಸ್ಥಿತಿ ಗೊತ್ತಿದ್ದು ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲ, ಏನಾದರೂ ಹೆಚ್ಚಾಯಿತು ಕಡಿಮೆ ಆಯಿತು? ಹಾಂ, ಯಾರದಕ್ಕೂನೆ ಊರಾಗಿನ ಜನ ಏನು ಮಾತಾಡ್ಕೊಳಲ್ಲ ಹೇಳು? ನೋಡ್ದ, ದೊಡ್ಡ ಹೆಂಡತಿ ಬಂದು ಚಿಕ್ಕ ಹೆಂಡತಿ ಕಡೆ ಗಮನನೇ ಕೊಡಿಲ್ಲ ನೋಡು, ಅದಕ್ಕೆ ಹಂಗಾಯ್ತು, ಹಂಗೆ ಹಿಂಗೆ ಅಂತ ಜನ ಆಡ್ಕೊಂಡು ನಗಿಲೇನಮ್ಮ? ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ಲೇ, ಅವಳು ಎಷ್ಟು ಬಾಯಿ ಮಾಡ್ತಾಳೆ ತಿಳಿದೇನೋ? ಮಾಡ್ತಾಳಮ್ಮ, ನನಗೂ ಗೊತ್ತು, ನಾನು ನೋಡಿದ್ದೀನಿ, ಮಾತಾಡ್ತಾಳೆ. ಇವಾಗ ಅವಳಿಗೆ ಹುಷಾರಿಲ್ಲ, ಸುಮ್ಮನೆ ಇರಬೇಕು ನೀನು. ನಿನ್ನ ಹತ್ರ ಎಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಅಪ್ಪನ ಕೇಳ್ದಂತೆ, ನಿಮ್ಮ ಅಪ್ಪನ ನಾನು ಕೇಳಿದ್ನೋ, ಮತ್ತೆ ಗೊತ್ತಿದ್ದು ನೀನು ಹಂಗೆ ಮಾಡ್ತೀಯಲ್ಲ? ಹಾಂ, ಅಲ್ಲ ನೀನಾಕ ಅವಳ ಎದುರುಗ ಅಷ್ಟು ನಿಷ್ಠೂರವಾಗಿ ಮಾತಾಡ್ತಾ ಇರೋದು ಎಲ್ಲಾರನ್ನೂ? ಇನ್ನೇನೇ ಮಾಡಲಿ ನಾನು ಸವಿತಾ? ಅವಳಿಗೆ ಗರ್ಭಕೋಶ ಪ್ರಾಬ್ಲಮ್ ಆಗುತ್ತೆ, ಯಾವ ಕ್ಷಣದಾಗಿ ಏನು ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಇನ್ನೇನು ಮಾಡಿ ಸಾಯಿಲಿ ಹೇಳು? ಯಾರ ಹತ್ರ ಹೇಗಲಿ? ಇಲ್ಲ ಅವಳ ಹತ್ರ ಹೇಗಲ, ಇಲ್ಲ ನಿಮ್ಮ ಹತ್ರ ಹೇಗಲ? ಯಾರ ಹತ್ರ ಹೇಗಲಿ ಹೇಳು? ನನಗೆ ನೀವು ಬೇಕು, ಅವಳು ಬೇಕು. ನೀವು ನನ್ನನ್ನು ಹೊಸ್ದಾಗಿ ನೋಡ್ತಾ ಇಲ್ಲ, ಆವತ್ತು ನಿಂಕ ನೋಡ್ತಾ ಇದ್ದೀರಿ. ನೀವು ನಾನು ಏನಂತ ಗೊತ್ತು. ಅವಳು ಒಂದು ರಷ್ಟೊತ್ತಿದ್ದಾಗ ಇನ್ನು ರಷ್ಟೊತ್ತಿರಲ್ಲ. ಊರಾಗಿನ ಜನ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಡೈವರ್ಸ್ ಕೊಟ್ಟೋದ್ಲು, ಇವಾಗ ಬಂದವಳೆ, ಇವಾಗ ಕಷ್ಟ ಕಾಲದಾಗ ಅದು ಹುಡುಗಿನ ಇವ್ರು ಕ್ಯಾರೇ ಮಾಡಲ್ಲ, ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ನಮ್ಮನೆ ಪರಿಸ್ಥಿತಿ ಜನಗಳಿಗೆ ಗೊತ್ತಾಗಲ್ಲ. ಸರಿನೋ, ನಿಮ್ಮ ಪಾಡಕ್ಕೆ ನೀವು ಆ ಮನೆಗಿರೋ,
ಆದರೂ ನೀನು ಇವಾಗ ಮಾತಾಡಿದ್ದು ತಪ್ಪೇ. ಹ್ಞೂನಮ್ಮ, ನಂದೇ ತಪ್ಪು, ನಿಂದೇನು ತಪ್ಪಿಲ್ಲ. ಇವಾಗ ಈ ಮನೆಗೆ ಇಷ್ಟು ಜಗಳ ರಗಳೆ ನಡೀತಾ ಇರೋದು ನಿನ್ನಿಂದಾನೆ. ನಿಂದೇನು ತಪ್ಪಿಲ್ಲಮ್ಮ. ಬಾಯಿ ಮುಚ್ಕೊಂಡು ಇಲ್ಲಾದ್ರೆ ನೀನು ಆ ಮನೆಗಿದ್ದಲ್ಲ, ಅವಾಗ ಬಂದು ಇವಾಗ ನಿನ್ಗಿಂತ ಪರಿಸ್ಥಿತಿ ತಂದಿಕ್ಕಿದೆ. ನಂದೇ ತಪ್ಪು, ನಿಮ್ದೆಲ್ಲ ಏನೇನು ತಪ್ಪಿಲ್ಲ. ಇವಾಗ ನಾನು ಇಲ್ಲಿರೋದು ನಿನ್ಗೆ ಇಷ್ಟ ಇಲ್ಲ ನೋಡು. ಏನು ಮಾತಾಡಿದ್ರು ಏನು ಬಿಟ್ಟರು ಎಲ್ಲ ನಂದೇ ತಪ್ಪು, ಎಲ್ಲ ನನ್ನ ಹಣೆ ಬರ. ನಿಮ್ಮ ಹತ್ರ ಹೇಗಬೇಕು, ಅವಳ ಹತ್ರ ಹೇಗಬೇಕು. ನೋಡ್ದೇನತ್ತೆ ಹೆಂಗೆ ಮಾತಾಡ್ತಾನೆ ಲೇ. ಅವನು ಹೇಳ್ತಾ ಇರೋದು ನಿಜನೇನೆ. ಅವಳ ಹತ್ರ ಹೇಗಬೇಕು, ನಿನ್ನ ಹತ್ರನೂ ಹೇಗಬೇಕು, ಈ ಕಡೆ ನಮ್ಮ ಹತ್ರ ಹೇಗಬೇಕು. ಯಾರ ಹತ್ರ ಅಂತ ಇವನು ಈ ಪಡ್ಕೊಂಡು ಸತ್ತಾನೆ ಹೇಳು, ನೀನೇ ಹೇಳು. ಎಲ್ಲ ನೆಮ್ಮದಿಯಾಗಿ ಇಟ್ಕೊಂಡು ಬಿಡು. ಅವಳಂದ್ರೆ ಅವನಿಗೆ ಪ್ರಾಣ. ಅವರಿಬ್ಬರು ಪಾಡ್ತಾ ಇಬ್ಬರು, ಅವರಿಬ್ಬರು ಖುಷಿಯಾಗಿರ್ಕೊಂಡು ನಿಂಗಿರೋಕೆ ಒಂದು ಮನೆ ಸಿಕ್ಕದಾ, ಆರಾಮಾಗಿ ಆ ಮನೆಗಿರು ನೀನು. ಅದ್ರ ಮೇಲೆ ನಾನು ಇನ್ನೇನು ಹೇಳೋಕ್ಕಾಗಲ್ಲಮ್ಮ. ಎಂಥ ಕೆಲಸ ನೋಡು. ಹೇಳೋದು ಕ್ಯಾನ್ಸರ್ ನನಗೆ ಬರಬೇಕಾಗಿತ್ತಾ? ನನ್ನ ಮನೆಗೆ ನಾನು ಆರಾಮಾಗಿರ್ತಾಯಿದ್ದೆ. ಈ ನನ್ನ ಮಗನು ಎಲ್ಲರ ಮನೆ ಸೇರ್ಕೊಂಬಿಟ್ಟ. ಬಾರೋ ಅಂದರೂ ಬರಲ್ಲ. ಎಲ್ಲಿ ಹೋಗೋದು, ಏನು ಮಾಡೋದು ಹೇಳು. ಸರೋಜತ್ಗೆ ಯಾರು ಬಾ ಈಚೆಗೆ, ಗೊತ್ತಾಗತ್ತೆ ಯಾರು ಅಂತ. ಓ ಏನೋ ಶಿವ, ಏನೋ ಸಂಧ್ಯಾನ ಬಾಯಿಗೆ ಬಂದಂಗೆ ಮಾತಾಡ್ತಂತೆ. ಯಾಕತ್ಗೆ ಸುಮ್ಮನೆ ಇರೋಕ್ಕಾಗಲ್ಲ ನೀನು? ಅವಳು ಮಾಡಿರೋ ಕೆಲಸ ನೀನೇನು ದೇವ್ರ ಆಕಾಶದಿಂದ ಇಳಿದು ಬಂದಿದ್ಯಾ? ನಾನು ಎಂಟ್ರಿಗೆ ಮಕ್ಕಳಾಗಲ್ಲ ಅಂತ ಹೇಳಿದ ತಕ್ಷಣ ಗೊಡ್ಡೋಳು ಏನೋ ಅಂದಂತೆ. ಯಾಕತ್ಗೆ ದೊಡ್ಡ ಮನೆಗೆ ದೊಡ್ಡ ಸೊಸೆಯಾಗಿ ಇಂಥ ಕೆಲಸ ಮಾಡ್ತೀಯಾ? ಫಸ್ಟು ಮಾತಾಡೋದು ಕಲಿ. ಆ ಸಾವಿತ್ರಿ ಅದಕ್ಕೆ ನಾನು ನೋಡಿ ಕಲಿ. 24 ಗಂಟೆ ಆಯಮ್ಮನ ಜೊತೆಗೆ ಇರ್ತೀಯಾ? ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಗೊತ್ತಾಗಲ್ಲ ನಿಂಕ? ಹಾಂ ಲೇ, ಯಾರೇ ಅದು ಅಷ್ಟು ಜೋರ್ಗೆ ಮಾತಾಡ್ತಾವ್ರೆ ನೋಡೋದಕ್ಕೆ? ನಾನು ಎಲ್ಲರೂ ಸುದ್ದಿಗೆ ನಾನು ಬಂದಿದ್ದೆ ಅಂದರೆ ನಾನು ಚೆನ್ನಾಗಿರಲ್ಲ, ನೋಡ್ಕೊ. ಸುಮ್ಮನೆ ಇರ್ಬೇಕು ನೀನು. ಲೇ, ನನ್ನ ಮಗನ ಯಾಕೋ ಹೊಡಿಬೇಕಾಗಿತ್ತು? ಏನು ಮಕ್ಳು ಅಂದಮೇಲೆ ತಮಾಷ್ಕು ಏನು ಒಂದು ಏಟ್ ಹಾಕಲ್ಲ. ಇವಾಗ ನಿಂಗೆ ಗಂಡು ಮಕ್ಕಳೇ ಆಗಿಲ್ಲ, ಇಬ್ಬರು ಹೆಣ್ಮಕ್ಳು. ಏನಮ್ಮ ನಿನ್ನಿಂದ ವಂಶನ ಬೆಳಿಲ್ಲ ಅಂತ ಅಂದರೆ ನಿನ್ಗೆ ಎಷ್ಟು ಕೋಪ ಬರ್ತೈತೆ? ಹಂಗೆ ಮಿಕ್ಕಿನಾದವ್ರಿಗೂ ಕೋಪ ಬರೋದು. ಲೇ ಯಾಕೋ ಏನೇನೋ ಮಾತಾಡ್ತಾ ಇದೆಯಾ? ಏನೇನೋ ಯಾರ್ಯಾರ ಮೇಲೆ ಮಾತಾಡ್ತಾವ್ರೆ? ಇರೋದನ್ನೇ ಮಾತಾಡ್ತಾ ಇರೋದು. ಯಾಕನ್ಬೇಕು ಗೊಡ್ಡೋಳು ಅಂತಂದ್ಬಿಟ್ಟು ಇವಳ ಸಂಧ್ಯಾನ ಯಮ್ನ ಮದುವೆ ಆಗಿ 1000 ವರ್ಷಗಳಾಗೋಗ್ಬಿಟ್ಟದ, ಇಲ್ಲ 100 ವರ್ಷಗಳಾಗ್ಬಿಟ್ಟದ? ಆಗ್ತದೆ ರಸ್ತೆ ನಿಧಾನ. ಅದಕ್ಕೆ ಯಾರೇನು ಮಾಡಬೇಕು? ಲೇ, ಯಾರು ಏನಂದ್ರಂತ ಹಿಂಗೆ ಬಂದು ಮನೆ ಮುಂದೆ ಹಿಂಗೆ ಕಿಸ್ಲಾಡ್ತಾ ಇದೆಯಾ ನೀನು? ಇಷ್ಟು ಜೋರ್ಗೆ ಮಾತಾಡ್ತಾ ಇದೆಯಾ? ಅಮ್ಮನಿಗೆ ಇಷ್ಟು ಬಿರೀನ ಮಕ್ಕಳಿಗೆ ಯಾವ ಸಾಮ್ರಾಜ್ಯ ಆಳ್ಬೇಕಾಗಿಲ್ಲ, ಯಾವ ಸಾಮ್ರಾಜ್ಯನೂ ಪಾಳ್ಬಿದ್ದೋಗಿಲ್ಲ. ನೀನು ಯಾಕೆ ಅನ್ನಕ್ಕೆ ಹೋಗಿದ್ದು? ಅದೇ ಅವನು ಅವಿಯಾನ ಹತ್ಕೊಂಬನಲ್ಲ ಸಂಧ್ಯಾ ಹೊಡೆದು ಅಂತನೋ, ಅದಕ್ಕೆ ನಾನು ಹೋಗಿ ಬೈದೆ ತಾನೆ. ಇಲ್ಲ ಒಂದು ಏಟನ ಹಾಕ್ಬೇಕಾಗಿತ್ತಾನೆ. ಏನೋ ಮಕ್ಳಿಲ್ದೋಳೆ ಗೊಡ್ಡೋಳು ಅಂದ ಮಾತಾಡೋದು ನೀನು? ಸಾಕು ಹೋಗಲೇ. ಏನು ನಿನ್ನಂತ ಎಂಟ್ರ ನೀನು ಯಾರನ್ನ ಕಟ್ಕೊಂಡವ್ರು ಇಲ್ಲೋ? ಅದೇ ಕಣ್ಣಾರಿಗೆ ಅಂಕಿ ತಕ್ಕಂತ ಇದೆಯಾ? ಸಾಕು ಹೋಗಪ್ಪ. ಏನು ಸಾಧ್ಯವಿಲ್ಲ ಎಂಟ್ರ ಮೇಲೆ ಅಕ್ರೆ. ಎಲ್ಲರೂ ಪ್ರೀತಿ ಮಾಡ್ದಂಗೆ ನಾನು ನನ್ನ ಎಂಟ್ರನ್ನ ಪ್ರೀತಿ ಮಾಡ್ತಾ ಇರೋದು. ಸುಮ್ಮನೆ ಇರಬೇಕು. ನೋಡೋದಕ್ಕೆ ನಾನು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ನಾನು ಅವಳ ಸುದ್ದಿಗೆ ಬಂದಿದ್ದೆ ಅಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಈಗೆಲ್ಲ ನೋಡ್ಕೊಳ್ಳಿ ಹೋಗೋ. ಬಾಯಿ ತಪ್ಪು ಬಂದ್ಬಿಟ್ಟು ಅವಳು ನೀನು ಅದನ್ನೇ ಇಟ್ಕೊಂಡು ಹೇಳ್ತೀಯಾ? ಏನಾಯ್ತು? ಯಾಕೋ ಶಿವ, ಏನಪ್ಪ ದೊಡ್ಡ ಮನುಷ್ಯ ನೀನು ಎಂಟ್ರನ್ನೇ ಅದು ಬಸ್ತಾಗ ಇಟ್ಕೊಳಕ್ಕಾಗಲ್ಲ? ಲೈ ಯಾಕ ಮಾತು ಅಷ್ಟು ನೋಡ್ಕೊಂಡು ಮಾತಾಡು. ಏನು ಹಂಗೆ ಮಾತಾಡ್ತಾ ಇದೀಯಾ? ಅಲ್ಲ ನೀನು ಎಂಟ್ರನ್ನ ಅಷ್ಟು ಅದು ಬಸ್ತಾಗ ಇಕ್ಕೋ. ಸಿಕ್ಕದವ್ರ ಮೇಲೆಲ್ಲ ಜಗಳಕ್ಕೆ ಬಿಡಬೇಡ ನೀನು. ಯಾಕೋ ಏನೋ ಮಾಡಿದ್ಲು ನನ್ನೆಂಟ್ರು ಹಂಗೆ ಮಾತಾಡ್ತಾ ಇದೆಯಾ? ಊರಾಗಿನ ಹೆಂಗಸರು ಬಿಟ್ಟು ಮನೆಗಿರೋ ಹೆಂಗಸರನ್ನ ಅದು ಬಸ್ ಮಾಡ್ಕೊಳ್ಳೋ. ಊರಾಗಿನ ಹೆಂಗಸ್ರ ಕಡೆ ಗಮನ ಕಡಿಮೆ ಮಾಡು, ಮನೆಗಿನ ಹೆಂಗಸ್ರ ಕಡೆ ಗಮನ ಕೊಡು. ಯಾಕ ಕೂತು ಬಂದಿದ್ಯಾ? ಹಾಂ ನಾನು ಯಾಕೆ ಕುಡಿಲಿ? ನನಗೇನು ಅಂತಂದ್ರೆ ಸರ, ನಾನೇ ಕುಡಿಲಿ? ನಿನ್ನ ಹೆಂಡ್ರನ್ನ ಒಂದು ಸ್ವಲ್ಪ ಅದು ಬಸ್ತಾಗ ಇಕ್ಕು ಅಂತ ಹೇಳಿದೆ. ಹೆಂಗಸ್ರು ಬಿಟ್ಟರೆ ನಿಂಗೆ ಇನ್ನೇನು ಬೇರೆ ಪ್ರಪಂಚನೇ ಇಲ್ಲ. ಮನೆಗಿರೋ ಹೆಂಡ್ರನ್ನ ಅದು ಬಸ್ತಾಗ ಇಕ್ಕೊಳ್ಳೋ. ಯಾಕೋ ಒಬ್ಬೊಬ್ಬನ ಒಂದೊಂದು ದಿಕ್ಕಕ್ಕೆ ಬಿಟ್ಟಿದ್ಯಾ? ಯಾಕೋ ಯಾಕೋ ನನ್ನ ಹೆಂಡ್ರಿಗೆ ಸುತ್ತಿ ನಿಂಗೆ ಯಾಕೋ? ಫಸ್ಟ್ ನಿನ್ನ ಹೆಂಡ್ರಿಗೆ ನೋಡ್ಕೊಳ್ಳೋ. ನನ್ನ ಹೆಂಡ್ರಿಗೆ ನಿನ್ನ ಹೆಂಡ್ರಿಗೆ ಹಂಗೆ ಬೀದಿಗೆ ಬಿಟ್ಟಿಲ್ಲ ನಾನು. ಮನೆಗೆ ಇಕ್ಕಂಡು ಸಾಕ್ತಾ ಇದ್ದೀನಿ ಮುಚ್ಚಿಟವಾಗಿ. ಫಸ್ಟು ಬೇರೆ ಹೆಂಗಸ್ರಿಗೆ ಹಿಂಗೆ ತಿರ್ಗೋಬದ್ಲು ನಿನ್ನ ಹೆಂಡ್ರಿಗೆ ನೋಡ್ಕೊ ಭದ್ರವಾಗಿ. ಒಬ್ಳಲ್ಲಿ ಒಬ್ಳಿಲ್ಲಿ. ಬೇಡ ನೋಡು. ಸುಮ್ಮನೆ ದೊಡ್ಡನೆ ಸುಮ್ಮನೆ ಇದ್ಬಿಡು. ನನ್ನ ಹೆಂಡ್ರಿಗೆ ಸುದ್ದಿ ಮಾತಾಡ್ಕೊ. ನೀನು ಅವನ ಬೋಳಿ ನನ್ನ ಮಗನು, ನೀನು ಅವನು. ನನ್ನ ಹೆಂಡ್ರ ಸುದ್ದಿಗೆ ಯಾಕೋ ಬರಬೇಕಾಗುತ್ತೆ ನಿನ್ನ ಹೆಂಡ್ರು? ನನ್ನ ಹೆಂಡ್ರನ್ನ ಗೊಡ್ಡೋಳು ಅಂತೇಳಂತೆ. ಇವಳಿಗೆ ಯಾಕ ಹೆಣ್ಮಕ್ಳು ಆಗವೆ, ಗಂಡು ಮಕ್ಳು ಯಾಕಾಗಿಲ್ಲ? ಯಾಕೋ ಆಗಿಲ್ಲ? ನಿನ್ನಕ್ಕೆ ತಾಕತ್ತಿಲ್ಲೇನಾ? ಬೇಡ ನೋಡು. ನನ್ನ ತಾಕತ್ತು ಬಗ್ಗೆ ಮಾತಾಡ್ತೀಯ ನೀನು? ಹಾಂ ನನ್ನೇನ್ರು ನನ್ನದು? ಹಾಂ ಲೇ ಶಿವ, ಬಾಯಿ ಮುಚ್ಕೊಂಡಿರ್ಬೇಕು. ಅಣ್ಣ ತಮ್ಮಂದ್ರೆ ಹಿಂಗೆ ಕಿತ್ಲಾಡಿದ್ರೆ ನೋಡಿದ ಜನ ಏನಂತಾರೆ? ಯಾರಿಗೂ ತಾಕತ್ತಿಲ್ಲ, ಯಾರು ಇಲ್ಲಿ ತಾಕತ್ತಿಗೆ ಲೆಕ್ಕ ಹಾಕೋದು ಬೇಕಾಗಿಲ್ಲ. ಅವಳು ಮಾತಾಡಿದ್ದು ತಪ್ಪೆ, ನೀನು ಮಾತಾಡ್ತಾ ಇರೋದು ತಪ್ಪೆ ಶಿವ. ಏನು ಮಾತಾಡ್ತಾ ಇದೆಯಾ ನೀನು? ಸರೋಜಮ್ಮನ ಮಾತಾಡಿದ್ದು ತಪ್ಪಾಗಿಲ್ಲ ಅಂದೋಡಮ್ಮ ನಿಕ. ಆಯಮ್ಮನ ಮಾತಾಡಿದ್ದು ತಪ್ಪಾಗಿಲ್ಲ. ಅಮ್ಮ ಅನ್ಬೇಕಾ? ಅನ್ಬೇಕೇನು ದೊಡಮ್ಮ? ನೀವು ಹೆಂಗಸರು ಮಾಡೋದಕ್ಕೆ ನೋಡಿ ಗಂಡಸರು ಗಲ್ಲಾಪಟ್ಟಿಗೆ ಇಟ್ಕೊಬೇಕು. ನೀವು ಬಾಯಿ ಮುಚ್ಕೊಂಡು ಹೋಗಿ ಏನೋ ಒಂದು ಬೈದ್ಬಿಟ್ಟು ಬರಕತ್ತಾ ಇಲ್ಲೇನೆ? ಬಿಡ ಶೇಟ್ನ. ನನ್ನ ತಾಕತ್ ಬಗ್ಗೆ ಮಾತಾಡಕ್ಕೆ ನೀನು ಯಾವನ? ನಿನ್ ಕೈತನ ತಾಕತ್ತು? ನನ್ನ ಹೆಂಡ್ರ ಬಗ್ಗೆ ಮಾತಾಡಕ್ಕೆ ನಿನ್ನ ಹೆಂಡ್ರ ಯಾವಳ? ನಿನ್ನ ಹೆಂಡ್ರಿಗ್ಲಂಗೆ ನಾನು ಬೀದಿಗೆ ಬಿಟ್ಟಿದ್ದೀನ? ನಾನು ಇಬ್ಬರ ಹೆಂಡ್ರಿಗೆ ಮುಚ್ಚಿಟವಾಗಿ ಸಾಕೊಂಡಿದ್ದೀನಿ ನಾನು. ನನ್ನ ಹೆಂಡ್ರಿಗ್ಲ ಬೀದಿಗೆ ಬಿಟ್ಟವ್ರಂತ ಯಾರ ಹೇಳಿದ್ ನಿಕ?
ನಾನು ಸಾಕ್ತಾ ಇದ್ದೀನಿ ನನ್ನ ನಿಂದ್ರಗ್ಲ ಏ ನೀನ್ ಸಾಕೋದ್ ನಾನು ನೋಡಿದ್ದೀನಿ ಹೇಳಲೇ ಲೇ ನೀವು ಅಪ್ಪನ ತೋಟದಿಂದ ಬರೋ ಟೈಮ್ ಆಯ್ತು ಹೋಗ ಶಿವ ನೀನು ಬರ್ಲಿ ಬಿಡು ದೊಡಮ್ಮ ಅಪ್ಪನೇ ಬರ್ಲಿ ಬಿಡು ನಾನು ಮಾತಾಡ್ತೀನಿ ಅಪ್ಪನ ಹತ್ರ ಯಾಕನ್ ಬೇಕಾಗಿತ್ತು ಯಮುನ ಲೇ ಬೇಡ ನೋಡು ನಾನು ಒಂದು ಡೇಟ್ ಹಾಕಿದ್ದೀನಿ ಅಂದ್ರೆ ನೆಲಕ್ಕೆ ಬಿದ್ದೋತಿಯಾ ಬೇಡ ನೋಡು ಸುಮ್ಮನೆ ಇದ್ದೆ ಸರಿ ದೊಡ್ಡನೆ ಇಲ್ಲ ಅಂತಂದ್ರೆ ಬೀಳ್ತವೆ ಎಟಕ್ ನಿಂತ ನನ್ನ ತೋಕದ ಬಗ್ಗೆ ಮಾತಾಡ್ತಾ ಇದ್ದೇನು ನನ್ನ ನೆಂಟ್ರು ಬೀದಿ ಒಳಗೆ ಬಿತ್ತಿರೋದು ನೀನು ನೋಡಿದ್ಯಾ ನೀನು ಬೀದಿಗೆ ಬಿಟ್ಟಿರೋದಕ್ಕೆ ನಾನು ಹೇಳ್ತಾ ಇರೋದು ಅಕ್ಕೋ ಅಕ್ಕ ಯಾಕೆ ಬಾಕ ಇಲ್ಲಿ ಯಾಕ್ರಪ್ಪ ಶಿವ ದೊಡ್ಡನೆ ಸುಮ್ಮನೆ ಇರ್ಬೇಕು ಯಾಕೆ ಇವಾಗ ಇಬ್ರು ಹಿಂಗಿಟ್ಕೊಂಡು ನಿಂತಿದ್ದೀರಾ ಬಿಡ್ರಿ ಶಿವ ಬಿಡಲ್ಲ ದೊಡ್ಡಮ್ಮ ಬಿಡಲ್ಲ ಇವನ್ನ ದೊಡ್ಡನೆ ಬಿಡು ಏನ್ ದೊಡ್ಡಮ್ಮ ಬಾ ಐತೆ ದುಡ್ಡು ಐತೆ ಅಂತ ಏನ್ ದಿಮಾಕಾಗಿ ಮಾತಾಡ್ತಾನೆ ಇವನು ಓಹ್ ನೀನ್ ಬೀದಿ ಬಿಕಾರಿ ನೀನು ಪಾಪ ಅಲ್ಲಿ ನೀನ್ ಡೊಗ್ಳ ಮನೆಗೆ ತಿರ್ಕೊಂತಿದ್ದ ಇದೆಯಾ ಸುಮ್ಮನೆ ಆ ಮಾತುಗಳೆಲ್ಲ ಬೇಕಾಗಿಲ್ಲ ಶಿವ ಏನ್ ಮಾತುಗಳು ಅಂತ ಮಾತಾಡ್ತಾ ಇದೀಯ ನೀನು ನನ್ನ ತಾಕತ್ ಬಗ್ಗೆ ಮಾತಾಡ್ತೀನೋ ಇರ್ಲಿ ಒಂದಲ್ಲ ಒಂದು ದಿವಸ ನನ್ನ ಮಗನ ನಿನ್ಗೆ ಹಾಕ್ತೀನಿ ಸರಿಯಾಗಿ ನಿನ್ನಂತೂ ಸುಮ್ಮನೆ ಬಿಡಲ್ಲ ಯಾಕೆ ಇವಳೇನೋ ಅವಳು ಸಂಧ್ಯಾನ ಬೈದ್ಬಿಟ್ಟು ಬಂದಂತೆ ಅದಕ್ಕೆ ಮನೆ ಹತ್ರಕ್ಕೆ ಬಂದವನೆ ಯಾಕೆ ಬೈಬೇಕಾಗಿತ್ತು ನಾನು ನೋಡಮ್ಮ ರೂಪಾಯಿ